ನೀರು ಹರಿಸುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವು. ಆದರೆ 2-3 ದಿನಗಳಿಂದ ಕಾವೇರಿ ಕೊಳದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಿದ್ದು ಡ್ಯಾಂಗಳ ನೀರಿನ ಮಟ್ಟ ದಿಢೀರ್ ಏರಿಕೆ ಆಗ್ತಿದೆ. ಹೀಗಾಗಿ ಆಗಸ್ಟ್ 13ಕ್ಕೆ ಬಂದ್ ನಡೆಸಬೇಕಾ ಬೇಡವಾ ಅಂತ ಕನ್ನಡಪರ ಸಂಘಟನೆಗಳು ಗೊಂದಲಕ್ಕೆ ಸಿಲುಕಿವೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾವೇರಿ ನೀರು ಹಾಗೂ ಸಿಡಬ್ಲ್ಯೂಆರ್ಸಿ ವಿರುದ್ಧ ಆಗಸ್ಟ್ 13 ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದರು. ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಸಾರಾ ಗೋವಿಂದ್ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾರೆ. ಆದರೆ ಈಗ ಕಬಿನಿ, ಕೆಆರ್ಎಸ್ ತುಂಬುತ್ತಾ ಇದೆ. ನೀರು ಬಿಡುವ ಲೆಕ್ಕಾಚಾರದಲ್ಲಿ ಸಿಎಂ ಬಂದಿದ್ದು ಕನ್ನಡ ಪರ ಸಂಘಟನೆಗಳಿಗೆ ಬಂದ್ ವಾಪಸ್ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದೀಗ ಇದೇ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ಗೊಂದಲ ಸೃಷ್ಟಿಯಾಗಿದೆ. ಹೌದು, ಕೇರಳ ಮತ್ತು ಮಡಿಕೇರಿಯಲ್ಲಿ ಮಳೆ ಬಿರುಸು ಪಡೆದುಕೊಂಡಿದ್ದು ಕಬಿನಿ ತುಂಬಿದರೆ ಕೆಆರ್ಎಸ್ ಒಳಹರಿವು ಕೂಡ ಹೆಚ್ಚಳವಾಗುತ್ತೆ. ಹೀಗಾಗಿ ಬಂದ್ ಮಾಡದಂತೆ ಕನ್ನಡ ಪರ ಸಂಘಟನೆಗಳಿಗೆ ಸಿಎಂ ಮನವಿ ಬೆನ್ನಲ್ಲೇ ಮತ್ತೊಂದು ಹಂತದ ಸಭೆ ಮಾಡ್ತೀನಿ ಅಂತ ಕರವೇ ಪ್ರವೀಣ್ ಶೆಟ್ಟಿ ಹೇಳ್ತಿದ್ದಾರೆ. ನೋಡಿ, ನಾವು ಇನ್ನೊಮ್ಮೆ ಚರ್ಚೆ ಮಾಡ್ತೀವಿ. ಮಳೆ ಜಾಸ್ತಿ ಆದವಾಗ, ನೀರು ಜಾಸ್ತಿ ಆದವಾಗ ನಾವು ಯಾರು ಹಿಡಿದಿಟ್ಕೊಳಕ್ಕಾಗಲ್ಲ. ಆದ್ರೆ ಕರ್ನಾಟಕದ ಸಮಸ್ಯೆ ಅನೇಕ ಇದಾವೆ. ಒಂದೇ ಸಮಸ್ಯೆ ಇಟ್ಕೊಂಡು ನಾವೇನು ಮಾತಾಡಿಲ್ಲ. ಮೇಕೆದಾಟು ಯೋಜನೆ ಆಗ್ಲೇಬೇಕು. ಅಲ್ಲಿ ತನಕ ತಮಿಳುನಾಡು ಅಡ್ಗಾಲಾಗ್ತಾ ಇದೆ. ಮೇಕೆದಾಟು ಯೋಜನೆ ಆಗ್ಬೇಕು ಅನ್ನುವಂತ ಒತ್ತಾಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಪಾದಯಾತ್ರೆ ಮುಖಾಂತರ ಮೇಕೆದಾಟು ಅಣೆಕಟ್ಟನ್ನ ಕಟ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಇನ್ನು ಕರವೇ ಶ್ರೀರಾಮೇಗೌಡ ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ ವಾಪಸ್ ತೆಗೆದುಕೊಳ್ಳಲ್ಲ, ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಮಳೆ ಬರ್ತಾ ಇದೆ, ಹೌದು, ಡ್ಯಾಂಗಳು ಇನ್ನೂ ಕೂಡ ತುಂಬಿಲ್ಲ. ಸಿಎಂ ಅವರು ಬ್ಯಾಲೆನ್ಸ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ನಮ್ದು ಹೋರಾಟ ಸಿಡಬ್ಲ್ಯೂಆರ್ಸಿ ವಿರುದ್ಧ ಅಂತ ತಿಳಿಸಿದ್ರು. ಸಭೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ನನಗಿಲ್ಲ. ಆದ್ರೆ ಒಂದಂತೂ ಇದೆ, ಬಂದ್ ಅಂತಕ್ಕಂಥದ್ದು ಖಚಿತ. ಅದು ಯಾವ ಕಾರಣಕ್ಕೆ ಅಂದ್ರೆ ನಮ್ಗಾಗಿ ಅನ್ಯಾಯವಾದ ತೀರ್ಪು ಕೊಟ್ರಲ್ಲ, ಆ ತೀರ್ಪು ಕೊಟ್ಟಂತ ನ್ಯಾಯಮಂಡಳಿ ಮತ್ತು ನ್ಯಾಯ ಸಮಿತಿ ಇದೆಯಲ್ಲ, ಅದ್ರ ವಿರುದ್ಧ ನಮ್ಮ ಬಂದ್ ಖಂಡಿತವಾಗೂ ಅವರಿಗೆ ಮುಟ್ಟೋವರೆಗೂ ನಾವು. ಇನ್ನು ಇತ್ತ ಸಿಎಂ ಡಿಕೆ ಶಿವಕುಮಾರ್ ಸರ್ವಪಕ್ಷಗಳ ಸಭೆ ನಂತರ ಆಗಸ್ಟ್ 13ರಂದು ನಡೆಯುವ ಬಂದ್ ಅನ್ನ ವಾಪಸ್ ಪಡೆಯುವಂತೆ ಮನವಿ ಕೂಡ ಮಾಡಿದ್ದಾರೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವರ ಹತ್ರ ನಾನು ಮಾತಾಡ್ತೇನೆ. ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಿಎಂ ಡಿಕೆಶಿ ಮನವಿ ಬಗ್ಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ, ಬಂದ್ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಈ ನೀರಿಗೆ ಮೇಕೆದಾಟು ಕಟ್ಟಿದ್ರೆ ಸಮುದ್ರಕ್ಕೆ ಹೋಗೋ ನೀರು ನಮಗೆ ಉಳಿತದೆ, ನಿಮಗೆ ಬರುತ್ತೆ. ನಾವು ತಮ್ಗೆ ಹೇಳ್ತೀನಿ ಕೇಳಿ, ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಬಂದ್. ಕಾವೇರಿ ನೀರು ತಮಿಳುನಾಡಿಗೆ ಬಿಡೋಕ್ ಸಾಧ್ಯ ಇಲ್ಲ. ಒಟ್ನಲ್ಲಿ ಆಗಸ್ಟ್ 13ರಂದು ಬಂದ್ ವಿಚಾರ ಇದೀಗ ಭಿನ್ನಾಭಿಪ್ರಾಯ ಕೇಳಿಬರ್ತಾ ಇದ್ದು, ಮೇಕೆದಾಟು, ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ಬೇಡಿಕೆ ವಿಚಾರವಾಗಿ ಹೋರಾಟ ತಂತ್ರವನ್ನು ಕನ್ನಡ ಪರ ಸಂಘಟನೆಗಳು ರೂಪಿಸಿಕೊಂಡಿದ್ದಾರೆ.